ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಎಸ್ಡಿಪಿಐ ಅರಸೀಕೆರೆ ವಿಧಾನಸಭಾ ಸಮಿತಿ ವತಿಯಿಂದ ಸಾಮಾಜಿಕ ನ್ಯಾಯ ದಿನಾಚರಣೆ ಕಾರ್ಯಕ್ರಮವನ್ನು ಸರಳವಾಗಿ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಆದ ಜೆಕೆ ನದೀಮ್ ಪಾಷಾ ಮಾತನಾಡಿ, ಬಾಬಾ ಸಾಹೇಬ್ರು ಆಶಯಗಳನ್ನು ಈಡೇರಿಸಲು ಹಾಗೂ ಸಮಾಜದಲ್ಲಿ ಸಮಾನತೆ ಹಾಗೂ ನ್ಯಾಯ ಸ್ಥಾಪಿಸಲು ಎಸ್ಡಿಪಿಐ ಪಕ್ಷದ ಪಾತ್ರ ಮಹತ್ವದಾಗಿದೆ ಅಂತ ಹೇಳಿದ್ದಾರೆ. ಸಮಾಜದ ಎಲ್ಲಾ ವರ್ಗದ ಜನ ಸಾಮಾಜಿಕ ನ್ಯಾಯಕ್ಕಾಗಿ ಒಂದಾಗಿ ಕೆಲಸ ಮಾಡಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ. ಅತಿಥಿಯಾಗಿ ಭಾಗವಹಿಸಿದ ಇತಿಹಾಸ ಉಪನ್ಯಾಸಕರು ಆದ ಮಂಜುನಾಥ್ ರವರು ಸಂವಿಧಾನದ ಮಹತ್ವವನ್ನು ವಿವರಿಸಿ ಬಿಆರ್ ಅಂಬೇಡ್ಕರ್ ಅವರ ಅಮೂಲ್ಯ ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ಬಂಧುಗಳೇ, ತಮ್ಮೆಲ್ಲರಿಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಶುಭಾಶಯಗಳು. ಈ ಒಂದು ದಿನ ನಮ್ಮ ಎಸ್ಡಿಪಿ ಮಿತ್ರರು ಎಲ್ಲ ಸೇರಿ ಬಾಬಾ ಸಾಹೇಬ್ರ ಒಂದು ಜನ್ಮ ದಿನಾಚರಣೆ ಆಚರಣೆ ಮಾಡ್ತಿರುವಂಥದ್ದು ನಿಜವಾಗ್ಲೂ ಬಹಳ ಸಂತೋಷ. ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಬಂಧುಗಳೇ, ಇವತ್ತು ಈ ದೇಶದಲ್ಲಿ ನಾವೆಲ್ಲರೂ ಪರಸ್ಪರ ಸಹೋದರರಂತೆ, ಅಣ್ಣ ತಮ್ಮಂದಿರಂತೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಪಾರ್ಸಿ ಅಂತ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಸಮಾನವಾಗಿ ಬದುಕ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ನಮ್ಮ ಸಂವಿಧಾನ ಕಾರಣ. ಬಹುಶಃ ನಮ್ಮ ಸಂವಿಧಾನ ಇಲ್ಲ ಅಂದರೆ ನಾವೆಲ್ಲ ಒಟ್ಟಿಗೆ ಸೇರೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಹಾಗಾಗಿ ನಮ್ಮ ಸಂವಿಧಾನವೇ ನಮಗೆ ಬಹಳ ಪ್ರಮುಖವಾದಂಥ ಗ್ರಂಥ. ಹಾಗಾಗಿ ನಾವು ವೈಯಕ್ತಿಕವಾಗಿ ಒಂದು ಪ್ರಮುಖವಾದ ವಿಚಾರ ಹೇಳಬೇಕು ಅಂತಂದರೆ, ಬೇರೆ ಬೇರೆ ಧರ್ಮದವ್ರು ಇರ್ಬೋದು, ಇಲ್ಲಿ ಬೇರೆ ಬೇರೆ ಜಾತಿಯವರು ಇರ್ಬೋದು, ಬೇರೆ ಬೇರೆ ಆಚರಣೆ, ಬೇರೆ ಬೇರೆ ಉಡುಗೆ ತೊಡುಗೆ ಸಂಸ್ಕೃತಿಯವರು ಇರ್ಬೋದು, ಅದೆಲ್ಲವನ್ನು ಬದಿಗೊತ್ತಿ ನಮ್ಮೆಲ್ಲರಿಗೂ ಒಂದು ದೇಶ ಇದೆ. ನಾವು ಯಾವುದೇ ಪ್ರಾದೇಶಿಕವಾಗಿ ಬಂದಿದ್ರು ಕೂಡ ನಾವೆಲ್ಲ ಒಂದೇ ದೇಶದವರು. ವಿ ಆರ್ ಇಂಡಿಯನ್ಸ್ ಫಸ್ಟ್, ವಿ ಆರ್ ಇಂಡಿಯನ್ಸ್ ಲಾಸ್ಟ್. ಅದೇ ಮೊದಲು ಅದೇ ಕೊನೆ, ಅದ್ರ ಮಧ್ಯೆ ಬೇರೆ ಯಾವುದೂ ಬರೋಂಗಿಲ್ಲ, ಬೇರೆ ಯಾವುದೂ ತಗೊಂಬರೋಂಗೂ ಇಲ್ಲ. ಹಾಗಾಗಿ ನಾವೆಲ್ಲರೂ ಭಾರತೀಯರು, ಅದು ಫಸ್ಟ್. ಆಮೇಲೆ ವೈಯಕ್ತಿಕವಾಗಿ ನಮ್ಮಲ್ಲಿ ಬೇರೆ ಬೇರೆ ಧರ್ಮ ಇರ್ಬೋದು, ಆದರೆ ನಮ್ಮೆಲ್ಲರಿಗೂ ಒಂದೇ ಧರ್ಮ ಇದೆ. ನಾವು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರೈಸ್ತ ಇರ್ಬೋದು, ಯಾವುದೇ ಇರ್ಬೋದು. ಆದರೆ ನಾವೆಲ್ಲ ಭಾರತೀಯರು ಬಂದಾಗ ನಮ್ಮ ಧರ್ಮ ಪ್ರಜಾಪ್ರಭುತ್ವ. ಹಾಗಾಗಿ ನಮ್ಮ ಧರ್ಮ ಗ್ರಂಥ ವೈಯಕ್ತಿಕವಾಗಿ ಬೇರೆ ಬೇರೆ ಇರ್ಬೋದು, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಭಗವದ್ಗೀತೆ ಏನೇ ಇರ್ಬೋದು. ಆದರೆ ನಾವೆಲ್ಲರೂ ಭಾರತೀಯರು ಅಂತ ಬಂದಾಗ, ನಮ್ಮ ಧರ್ಮ ಪ್ರಜಾಪ್ರಭುತ್ವ ಅಂತ ಬಂದಾಗ, ನಮ್ಮ ಎಲ್ಲರ ಧರ್ಮ ಗ್ರಂಥ ನಮ್ಮ ಪವಿತ್ರ ಸಂವಿಧಾನ. ನಮ್ಮ ಮನೆ ಒಳಗೆ ಆಚರಣೆಗೆ ನಮ್ಮ ಧರ್ಮ ಗ್ರಂಥಗಳನ್ನ ಇಟ್ಕೊಳ್ಳೋಣ. ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ನಮ್ಮನ್ನು ರಕ್ಷಣೆ ಮಾಡೋದು, ಕಾಪಾಡೋದು ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನ. ಹಾಗಾಗಿ ನಾವು ಅಲ್ಲಿ ಧರ್ಮಗ್ರಂಥ ಇಟ್ಕೊಂಡೋಗಿ ನಾವು ವಾದ ಮಾಡೋಕ್ಕಾಗೋದಿಲ್ಲ. ಅದು ನಮ್ಮ ಕಮಿಟಿ ಒಳಗೆ ಜಮಾದೊಳಗೆ ನಾವು ಮಾಡ್ಕೊಳ್ಳೋಣ. ಆದರೆ ಹೊರಗಡೆ ನಮ್ಮನ್ನು ನಿಜವಾಗ್ಲೂ ರಕ್ಷಣೆ ಮಾಡುವಂಥದ್ದು ಏನೇ ಇದ್ರೆ ಅಂದರೆ ಅದು ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ. ಆದರೆ ಈ ಸಂವಿಧಾನ ಇವತ್ತು ಏನಾಗಿದೆ ಅಂತಂದರೆ, ಸಂವಿಧಾನ ಬಲಿಷ್ಠವಾಗಿದೆ, ಜಗತ್ತಿನ ಬಹಳ ಶ್ರೇಷ್ಠ ಸಂವಿಧಾನ. ಸಂವಿಧಾನದ ಬಗ್ಗೆ ಮಾತಾಡೋಂಗಿಲ್ಲ. ಅದು ನಮ್ಮ ಈ ಒಂದು ಸಾಮರಸ್ಯವನ್ನ ಒಂದು ಮಾಡ್ತಾ ಇರೋದನ್ನ ನಮ್ಮ ವಿರೋಧಿಗಳು ಯಾರು ನಮ್ಮನ್ನ ಸದಾ ವಿರೋಧಿಸ್ತಾ ಇದ್ದಾರೆ. ಈ ರಾಷ್ಟ್ರದಲ್ಲಿ ಕೋಮು ಗಲಭೆಯನ್ನು ಎಬ್ಬಿಸ್ಕೊಂಡು, ಜಾತ್ಯತೀತತೆಯನ್ನು ಮಾಡಿಕೊಂಡು ಈ ದೇಶವನ್ನು ಹೊಡೆದು ಅದ್ರ ಮುಖಾಂತರ ರಾಜಕೀಯ ಫಲ ಅನುಭವಿಸ್ಬೇಕು ಅಂತ ಯಾರು ಕಾಯ್ತಾ ಇದ್ದಾರೆ, ಅವ್ರಿಗೆ ಈ ಸಂವಿಧಾನ ಇರೋದು ಕೂಡ ಹೊಟ್ಟೆ ಉರಿಯಾಗಿದೆ. ಹಾಗಾಗಿ ಈ ಸಂವಿಧಾನವನ್ನು ಅವರು ಶಮನ ಮಾಡಬೇಕು. ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ, ನಾವು ಮಾಡೇ ಮಾಡ್ತೀವಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಇವರಲ್ಲ, ಇವ್ರ ಅಪ್ಪ ಅಲ್ಲ, ಇವ್ರ ತಾತ ಬಂದರೂ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಯಾಕಂದ್ರೆ ಸಂವಿಧಾನವನ್ನ ನಾವು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಪಾರ್ಸಿ ಅಂತ ಭೇದ ಭಾವ ಇದ್ರೆ ನಾವೆಲ್ಲರೂ ರಕ್ಷಣೆ ಮಾಡ್ತಿದೀವಿ. ಸಂವಿಧಾನವನ್ನ ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗುತ್ತೆ ಬಂಧುಗಳೇ. ಯಾಕಂದ್ರೆ ಎಲ್ಲೋ ಯಾವುದೋ ಒಂದು ಮಠದಲ್ಲೋ ದೇವಸ್ಥಾನದಲ್ಲೋ ಕೂತ್ಕೊಂಡಿರೋ ಒಬ್ಬ ಪೂಜಾರಿ ಹೇಳ್ತಾನೆ ನಮ್ಮ ದೇಶ ಸಂವಿಧಾನ ಸರಿ ಇಲ್ಲ ಅಂತ. ಯಾವುದೋ ಒಬ್ಬ ತಲೆಕಟ್ಟ ಸಂಸದ ಹೇಳ್ತಾನೆ ನಮ್ಮ ದೇಶ ಸಂವಿಧಾನ ಸರಿ ಇಲ್ಲ ಅಂತ. ಸಂವಿಧಾನ ಸರಿ ಇಲ್ವಾ? ಆಯ್ತು, ಒಪ್ಕೊಳ್ಳೋಣ. ಏನ್ ಸರಿ ಇಲ್ಲ ಸಂವಿಧಾನದಲ್ಲಿ? ಇದುವರೆಗೂ ಜಗತ್ತಲ್ಲಿ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಆ ರಾಷ್ಟ್ರದ ಪ್ರಜೆಗಳು ನಮ್ಮ ಸಂವಿಧಾನ ನಮಗೆ ಅನ್ಯಾಯ ಮಾಡಿದೆ, ನಮ್ಗೆ ಮೋಸ ಮಾಡಿದೆ, ನಮಗೆ ಸರಿಯಾದ ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಸುಪ್ರೀಂ ಕೋರ್ಟಲ್ಲಿ ಆ ದೇಶದಲ್ಲಿ ಹೋಗಿ ಕೇಸ್ ಹಾಕಿದ್ದಾರೆ. ಆದರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ನಿಜವಾಗ್ಲೂ ನಮ್ಮ ಭಾರತ ದೇಶದಲ್ಲಿ ಮಾತ್ರ ಇಲ್ಲಿವರೆಗೂ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಸಂವಿಧಾನ ಸರಿ ಇಲ್ಲ ಅಂತ ನಾವು ಒಂದೇ ಒಂದು ಅಪೀಲು ಕೂಡ ಇಲ್ಲಿವರೆಗೂ ಹೋಗಿಲ್ಲ. ಯಾಕೆ ಅಂದ್ರೆ ಎಲ್ಲರಿಗೂ ಏನ್ ಬೇಕು ಎಲ್ಲ ನೋಡಿ ಮಾಡಿದೆ. ಇವತ್ತು ಕೂಡ ನಾವು ಹೋರಾಟ ಮಾಡಿದ್ರಪ್ಪ ಅಂದ್ರೆ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡಿ ಅಂತ ಹೋರಾಟ ಮಾಡ್ತಿದೀವಿ ಹೊರತು, ಯಾಕಂದ್ರೆ ನಮ್ಮನ್ನ ಆಳುವಂತ ವರ್ಗದವರು ಸಂವಿಧಾನವನ್ನ
ಮಿಸ್ಯೂಸ್ ಮಾಡ್ಕೊಳ್ತಾರೆ, ಅದನ್ನ ಸರಿಯಾಗಿ ಜಾರಿ ಮಾಡ್ತಾರೆ ಅಂತ ಹೋರಾಟ ಮಾಡ್ತಿದ್ವಿ ಹೊರತು ಸಂವಿಧಾನ ನಮಗೆ ಏನು ಕೊಟ್ಟಿಲ್ಲ ಅಂತ ಎಲ್ಲೂ ಕೂಡ ಎಲ್ಲರಿಗೂ ದಾಖಲೆ ಆಗಿಲ್ಲ ಕೇಸು. ಹಾಗಾಗಿ ಅಷ್ಟು ಅಭೂತಪೂರ್ವ ಸಂವಿಧಾನ ಇದೆ. ಈ ಸಂವಿಧಾನವನ್ನ ಸರಿಲ್ಲ ಅಂತ ಹೇಳಿದ್ರು ಯಾವ್ದು ಸರಿಲ್ಲ ಅಂತ ಹೇಳ್ಬೇಕು. ಫಸ್ಟ್ ಆಫ್ ಆಲ್ ಚಾಲೆಂಜ್ ಮಾಡ್ತೀನಿ, ಯಾರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತೀರ ಅವ್ರು ನಾನು ಚಾಲೆಂಜ್ ಮಾಡ್ತೀನಿ. ಸಂವಿಧಾನದಲ್ಲಿ ಏನ್ ಸರಿ ಇಲ್ಲ. ವಿ ಆರ್ ದಿ ಪೀಪಲ್ ಆಫ್ ಇಂಡಿಯಾ, ನಾವೆಲ್ಲರೂ ಭಾರತೀಯರು ಅಂತಿದೆ. ಚೇಂಜ್ ಮಾಡಕ್ ಸಾಧ್ಯನಾ ಅದನ್ನ? ನಾವೆಲ್ಲ ಪಾಕಿಸ್ತಾನದ ಬೇರೆ ಯಾರು ರೆಸ್ಟೋರ್ ಅಂತ ಬಂದಿದೀವಿ ಅಂತ ಸರಿಯಾಗಿ ಮಾಡಕ್ಕಾಗತ್ತಾ? ಇಲ್ಲ. ಭಾರತ ಒಂದು ಸ್ವತಂತ್ರ ಸಮಾನ ಸಾರ್ವಭೌಮ ದೇಶ ಅಂತಿದೆ, ಅದನ್ನ ಚೇಂಜ್ ಮಾಡಕ್ಕಾಗತ್ತಾ? ಭಾರತ ಒಂದು ಗುಲಾಮ್ ದೇಶ ಅಂತ ಮಾಡಕ್ಕಾಗತ್ತಾ? ಸಂವಿಧಾನದ ಮೂಲ, ಇಡೀ ಸಂವಿಧಾನ ಏನಂದ್ರೆ ಅದರ ಒಂದು ಪ್ರಿಯಾಂಬಲ್ ಇದೆ. ಅದ್ರಲ್ಲಿರೋ ಒಂದೊಂದು ವರ್ಡ್ ಡೈನಾಮಿಕ್ ವರ್ಡ್, ಅದ್ರಲ್ಲಿರೋ ಒಂದು ವರ್ಡ್ ಅನ್ನಲ್ಲ, ಒಂದು ಅಕ್ಷರ ಅಲ್ಲ, ಒಂದು ಚುಕ್ಕಿ, ಒಂದು ಫುಲ್ ಸ್ಟಾಪ್, ಒಂದು ಕಮವನ್ನು ಕೂಡ ಯಾರಿಂದಲೂ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಅದು ಪ್ರಭುತ್ವವಾದಂಥದ್ದು. ಆ ಸಂವಿಧಾನದ ಪ್ರಿಯಾಂಬಲ್ ಬೇಸ್ ಮೇಲೆ ಇಡೀ ಸಂವಿಧಾನ ಹೊಂದಿದೆ. ಹಾಗಾಗಿ ಇದನ್ನ ಬದಲಾವಣೆ ಮಾಡಬೇಕು ಅಂತ ಇವತ್ತು ಕೆಲವೊಬ್ರು ಹೋರಾಟ ಮಾಡ್ತಾರೆ. ಅದು ಯಾವ ಕಾಲಕ್ಕೂ ನಡೆಯಲ್ಲ. ಯಾಕಂದ್ರೆ ಸಂವಿಧಾನದಲ್ಲಿ ನಮಗೆ ಏನ್ ಬೇಕು ತಿದ್ದುಪಡಿ ಮಾಡ್ಕೊಳ್ಳಕ್ಕೆ ಬಾಬಾ ಸಾಹೇಬರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಂವಿಧಾನ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಮನೆ ಇದ್ದಂಗೆ, ನಮಗೆ ಏನೇನ್ ಬೇಕು ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಬಾಬಾ ಸಾಹೇಬ್ರು ಏನ್ ಮಾಡಿದ್ದಾರೆ, ಸಂವಿಧಾನವನ್ನ ಬರೆದುಕೊಟ್ಟು ಹೋಗಿದ್ದಾರೆ. ಆ ಸಂವಿಧಾನದಲ್ಲಿ ಬೇಕು ಅಂದ್ರೆ ನಾವು ಸಣ್ಣ ಪುಟ್ಟ ತಿದ್ದುಪಡಿಯನ್ನ ಮಾಡ್ಕೊಳ್ಳೋಣ. ಸಣ್ಣ ಪುಟ್ಟ ತಿದ್ದುಪಡಿ ಮಾಡ್ಕೊಳಕ್ ಅವಕಾಶ ಇದೆ, ಅದು ಇಲ್ಲ ಅಂತಿಲ್ಲ. ಆದ್ರೆ ಸಂವಿಧಾನದ ಮೂಲ ಆಶಯಗಳನ್ನ, ಅದರ ಮೂಲ ಪೀಠಿಕೆಯಲ್ಲಿ ಇರುವಂತಹ ತತ್ವ ಸಿದ್ಧಾಂತಗಳನ್ನ ಯಾವುದೇ ಒಂದೇ ಒಂದು ಅಕ್ಷರವನ್ನು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಆಲ್ರೆಡಿ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ಕೊಟ್ಟಿದೆ. ಹಾಗಾಗಿ ನಾವು ಕೊನೆಯದಾಗಿ ಒಂದೇ ಮಾತು ಹೇಳ್ತೀನಿ, ಸಂವಿಧಾನ ರಕ್ಷತಿ ರಕ್ಷಿತ. ಸಂವಿಧಾನವನ್ನ ನಾವೆಲ್ಲ ಸೇರಿ ಕಾಪಾಡಿದ್ರೆ ಸಂವಿಧಾನ ನಮ್ಮೆಲ್ಲರನ್ನ ಕಾಪಾಡುತ್ತೆ. ಯಾಕೆಂದ್ರೆ ಯಾವುದೇ ಜಾತಿ ಧರ್ಮ ಭೇದ ಭಾವ ಎಲ್ಲವನ್ನ ಮರೆತು ನಾವು ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಈ ಊರಿನಲ್ಲಿ ನೆಲೆಸಿದೀವಿ. ಇದನ್ನ ಹಾಳು ಮಾಡೋದಕ್ಕೆ ಏನು ಷಡ್ಯಂತ್ರ ನಡೆದ್ರು ಕೂಡ ಯಾರು ಕೂಡ ಮರಳಾಗಬಾರ್ದು. ಯಾವ ಕೋಮ್ನವರು ಯಾವ ವರ್ಗದವರು ಕೂಡ ಅದಕ್ಕೆಲ್ಲ ಕಿವಿ ಕೊಡದಲೆ ನಮ್ಮನ್ನ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ನಾವು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಊರಿನಲ್ಲಿ ನಾವು ವಾಸ ಮಾಡ್ತಾ ಇರಬೇಕು. ಕೊನೆಯವರೆಗೂ ಈ ಸಾಮರಸ್ಯ ಹಾಗೇ ಇರಬೇಕು. ಇದನ್ನ ಹಾಳ್ಗೆಡಕೋಬಾರ್ದು. ಸಣ್ಣ ಪುಟ್ಟ ಎಲ್ಲಾದ್ರೂ ಏನಾದ್ರು ವಿಚಾರಗಳು ಬಂದರೂ ಕೂಡ ಪರಿಶೀಲನೆ ಮಾಡಿ ಯಾವ ಸರಿ ಯಾವ ತಪ್ಪು ಅದು ಕಾನೂನಾತ್ಮಕವಾಗಿ ಯಾವ ತರ ಹೋರಾಟಗಳನ್ನ ಮಾಡಬೇಕು, ಕಾನೂನಾತ್ಮಕ ಅದಕ್ಕೆ ಏನು ಸೊಲ್ಯೂಷನ್ ಇದೆ ಅದ ಕಾನೂನು ಪಂಡಿತರ ನಾವು ಅದರ ಬಗ್ಗೆ ಮಾಹಿತಿನ ಪಡ್ಕೊಂಡು ನಾವು ಸರಿದಾರಿಗೆ ಹೋಗ್ಬೇಕು ಹೊರತು ನಾವೆಲ್ಲ ಅಣ್ಣ ತಮ್ಮಂದಿರು, ನಾವೆಲ್ಲ ಒಡಹುಟ್ಟಿದರು, ನಾವೆಲ್ಲರೂ ಕೂಡ ಪರಸ್ಪರ ಸಹೋದರರು. ಇದೇ ಭಾವನೊಂದಿಗೆ ಸದಾಕಾಲ ಭಾವಿಸೋಣ. ನಾವು ಅನುಭವಿಸ್ತಿರುವಂತಹ ಸಂವಿಧಾನವನ್ನ, ಪ್ರಜಾಪ್ರಭುತ್ವವನ್ನ, ನಾವು ಅನುಭವಿಸ್ತಿರುವಂತಹ ಈ ಎಲ್ಲ ಸವಲತ್ತುಗಳನ್ನ ಮುಂದಿನ ತಲೆಮಾರಿಗೆ ಕೊಂಡೋಗೋಣ ಅಂತ ಹೇಳ್ತಾ, ಇಂಥ ಒಂದು ಪವಿತ್ರವಾದ ದಿನದಿಂದ ಬಾಬಾ ಸಾಹೇಬರ ಅಂತ ಮಹಾನ್ ವ್ಯಕ್ತಿಯ ವಿಚಾರಧಾರೆಗಳನ್ನ ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನನ್ನೆಲ್ಲ SDPI ಮಿತ್ರರಿಗೆ ನನ್ನ ಅನಂತ ಧನ್ಯವಾದ ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತಿದ್ದೀನಿ. ರೀತಿಯನ್ನು ಬಳಸಿಕೊಂಡಿದ್ರು. ಅದಕ್ಕಾಗಿ ಅಂಬೇಡ್ಕರ್ ಸಾಹೇಬರು ಅದರ ವಿರುದ್ಧ ಹೋರಾಟ ಮಾಡಿದ್ರು. ಅದನ್ನು ಅವರಿಗೆ ತಡೆಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೆ ನಾವು ಇದರ ಇತಿಹಾಸವನ್ನು ತಿಳಿದುಕೊಂಡು ನಾವು ಇಂದು ಇಷ್ಟು ಒಳ್ಳೆಯ ಸಂವಿಧಾನ ಇದ್ರೂ ಕೂಡ ಕೆಲವೊಂದು ನಮ್ಮ ಆಮಿಷಗಳಿಗೆ ಬಲಿಯಾಗಿ ಆಳುವ ವರ್ಗವನ್ನು, ರಾಜಕೀಯ ಪಕ್ಷಗಳಿಗೆ ಗುಲಾಮರಾಗಿ ಬದುಕ್ತಾ ಇದ್ದೀವಿ. ಅವರ ಆಸೆ ಆಮಿಷಗಳಿಗೋಸ್ಕರ ಸಮುದಾಯದ ಹೆಸರು ಹೇಳಿಕೊಂಡು ಕೆಲವರು ಅಂಬೇಡ್ಕರ್ ಅವರ ಹೆಸರನ್ನು ಬಳಸಿಕೊಂಡು ಒಂದೊಂದು ಪಕ್ಷಗಳಿಗೆ, ಆಳುವ ಸರ್ಕಾರಗಳಿಗೆ ಗುಲಾಮರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದರು, ಎಲ್ಲರೂ ಸಂಘಟಿತರಾಗಿ ರಾಜಕೀಯ ಅಧಿಕಾರವನ್ನು ಪಡೆಯಿರಿ ಎಂಬುದು. ಆದರೆ ಇಂದು ಸಂಘಟನೆಗಳ ಕಟ್ಟಿ ನಾವು ಬೇರೆ ಬೇರೆ ಚದುರಿ ಹೋಗಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಘೋಷ ವಾಕ್ಯವನ್ನು ಕೊಟ್ಟಿದೆ. ಏನಂದ್ರೆ, ಅಂಬೇಡ್ಕರ್ ಜಯಂತಿ ಎಂದು ಸಾಮಾಜಿಕ ನ್ಯಾಯ ದಿನವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಸಾಮಾಜಿಕ ನ್ಯಾಯ ಅಂದ್ರೇನು? ಎಲ್ಲರೂ ಸಮಾನವಾಗಿ ಬದುಕಬೇಕು, ಎಲ್ಲರಿಗೂ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು, ಎಲ್ಲ ಸಮಾಜ ಎಲ್ಲ ಜಾತಿಗೂ ಸಮಾನವಾದ ಅವಕಾಶಗಳು, ಸರ್ಕಾರಿ ಹುದ್ದೆ ಆಗಿರ್ಬೋದು, ಆರ್ಥಿಕವಾಗಿ ಇರ್ಬೋದು, ಎಲ್ಲರೂ ಸಬಲೀಕರಣ ಆಗಬೇಕು ಎಂಬ ಉದ್ದೇಶದಿಂದ ಸಾಮಾಜಿಕ ನ್ಯಾಯ ದಿನವಾಗಿ ನಾವು ಇಂದು ಅಂಬೇಡ್ಕರ್ ಜಯಂತಿ ಘೋಷಿಸ್ತೀವಿ. ಅದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ನಮ್ಮ ಪಕ್ಷ ಆಂತರವಾಗಿ ಅಳವಡಿಸಿಕೊಂಡಿದೆ. ನೀವು ನೋಡ್ಬೋದು, ನಮ್ಮ ಪ್ರತಿಪಾದನೆಯು ಸಂವಿಧಾನ ಬಿಟ್ಟರೆ ಬೇರೆ ಏನಿಲ್ಲ, ಎಲ್ಲರಿಗೂ ಸಮಾನವಾಗಿ ಅವಕಾಶ ಮಾಡಿಕೊಡ್ಬೇಕು ಎಂಬುದಾಗಿ ನಮ್ಮ ಹೋರಾಟ ಆಗಿದೆ. ಅಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಣೆ ಒಳಗಾಗಿದ್ದ ಪರ ನಿಂತಿದ್ರು. ಇಂದು ಅವರು ಇದ್ದಿದ್ರೆ ನಾನು ಅನ್ಕೊಂತೀನಿ, ಇವತ್ತು ಅಲ್ಪಸಂಖ್ಯಾತ ಸಮುದಾಯವನ್ನು
ದಲಿತರನ್ನು ಸೇರಿಸಿಕೊಂಡು ಅವರು ಹೋರಾಟ ಮಾಡ್ತಿದ್ರು. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಬಂದ ನಂತರ ಹೆಚ್ಚಿಗೆ ದೌರ್ಜನ್ಯಕ್ಕೆ ಒಳಗಾಗಿರುವಂಥದ್ದು, ತುಳಿತಕ್ಕೊಳಗಾಗಿರುವಂಥದ್ದು ನಮ್ಮ ಅಲ್ಪಸಂಖ್ಯಾತ ಸಮುದಾಯ. ಇವತ್ತು 80 ವರ್ಷಗಳ ಕಾಲ ಆಳ್ವಿಕೆ ಮಾಡಿದವರು ಅಲ್ಪಸಂಖ್ಯಾತರನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ದೂರ ಇಟ್ಟಿದ್ದಾರೆ, ಅವರನ್ನು ಹಿಂದೆ ಇಟ್ಟಿದ್ದಾರೆ. ಅದನ್ನು ನಾವು ಅರಿತುಕೊಂಡು ಇಂದು ದಲಿತರು, ನಮ್ಮ ದಲಿತ ಸಹೋದರರು ಸ್ವಾತಂತ್ರ್ಯಕ್ಕೂ ಮುಂಚೆ ಹೇಗಿದ್ರು ಅವರಿಗೆ ಮೀಸಲಾತಿ ಇದ್ರೂ ಕೂಡ ಇಂದು ಅದೇ ಪರಿಸ್ಥಿತಿಯಲ್ಲಿದ್ದಾರೆ. ಅದನ್ನು ಬಳಸಿಕೊಂಡು ಕೆಲವರು ದಲಿತರಲ್ಲೇ ಬಲಿತರು ಎಂಬುವಂಥವರು ಮುನ್ನಡೆದಿರ್ಬೋದು, ಅವರು ಆರ್ಥಿಕವಾಗಿ ಸಬಲೀಕರಣಗೊಂಡಿರ್ಬೋದು. ಆದರೆ ಎಲ್ಲ ಶೋಷಿತ ದಲಿತ ಸಮುದಾಯ ಆರ್ಥಿಕವಾಗಿ ಆಗಲಿ ಸಾಮಾಜಿಕವಾಗಲಿ ಮುಂದುವರೆದಿಲ್ಲ ಎಂಬುದು ನಾನು ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ನೋಡಿದರೆ, ಗಮನಿಸ್ತಿದ್ರೆ ಗೊತ್ತಾಗುತ್ತೆ. ಇಂದು ಕೂಡ ದಲಿತ ಕೇರಿಗಳಿದ್ದಾವೆ, ಇಂದು ಕೂಡ ದಲಿತ ಕಾಲೋನಿಗಳಿದ್ದಾವೆ, ಅವರಿಗೆ ಸರಿಯಾದ ಸವಲತ್ತುಗಳು ಸಿಗ್ತಾ ಇಲ್ಲ. ಇಂದು ಅಲ್ಪಸಂಖ್ಯಾತರು ಕೂಡ ಅದೇ ಸ್ಥಿತಿಯಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ಸಂವಿಧಾನದ ಆಶಯಗಳನ್ನು ಇಟ್ಕೊಂಡು, ಸಂವಿಧಾನದ ಮೂಲ ತತ್ವಗಳನ್ನು ಇಟ್ಕೊಂಡು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸಿಕೊಂಡು ರಾಜಕೀಯವಾಗಿ ಮುನ್ನಡೆಯುವಂಥ ಪ್ರಯತ್ನದಲ್ಲಿದೆ. ನಮ್ಮ ಎಲ್ಲ ದಲಿತ ಸಹೋದರರು, ಅಲ್ಪಸಂಖ್ಯಾತರು, ಶೋಷಿತರು, ದಮನಿತ ವರ್ಗ ಎಲ್ಲ ನಮಗೆ ಸಾಥ್ ನೀಡಲಿದ್ದಾರೆ ಎಂದು ಹೇಳುತ್ತಾ ಇಷ್ಟು ನಿಮ್ಮ ಮುಂದೆ ಮಾತನಾಡಲು ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮುಸ್ಲಿಂ ಜಮಾತ್ ಕಮಿಟಿ ಅಧ್ಯಕ್ಷರು ಆದ ಅಫ್ರೋಜ್ ಪಾಷಾ ಅವರು ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿದ್ರು. ಉಪಾಧ್ಯಕ್ಷರು ಆದ ಸಲ್ಮಾನ್ ಕಾರ್ಯಕ್ರಮವನ್ನು ನಿರೂಪಿಸಿದ್ದು, ಕಾರ್ಯದರ್ಶಿ ಸದ್ದಾಂ ವಂದಿಸಿದ್ರು. ಇಮ್ರಾನ್ ವಸೀಂ, ಮುಬರಕ್ ಫಜ್ಲು ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.